ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀನಾರಾಯಣ್ ಹೆಗಡೆ. ಸುಜನ ಸುವಿಧಿಗೆ ಸ್ವಾಗತ. ನೋಡಿ ಸ್ನೇಹಿತರೆ, ನಾನು ನಿರಂತರವಾಗಿ ಆರೋಗ್ಯ, ಕೃಷಿ ಹಾಗೂ ಆದಾಯ ಕುರಿತಾಗಿ ಹಾಗೂ ವೆಸ್ಟೀಜ್ನ ಪ್ರಾಡಕ್ಟ್ ಹಾಗೂ ಬಿಸ್ನೆಸ್ನ ಕುರಿತಾಗಿ ವಿಡಿಯೋಸ್ಗಳನ್ನು ನೀಡ್ತಾ ಇರ್ತೀನಿ, ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಿಮ್ಮ ಪ್ರೋತ್ಸಾಹ ನಮಗೆ ಉತ್ತೇಜನ ನೀಡ್ತಿದೆ, ಹಾಗೆ ನಿಮ್ಮ ಸಪೋರ್ಟ್ ನಮಗೆ ಇನ್ಸ್ಪೈರ್ ಆಗ್ತಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ, ಹಾಗೂ ವಿಡಿಯೋಗಳನ್ನು ಹೆಚ್ಚು ಜನರಿಗೆ ಶೇರ್ ಕೂಡ ಮಾಡಿ ಅನ್ನುವ ಒಂದು ವಿನಂತಿಯೊಂದಿಗೆ ಇವತ್ತಿನ ಪ್ರಾಡಕ್ಟ್ ಬಗ್ಗೆ ಬರೋಣ. ವೆಸ್ಟೀಜ್ನ ಅಗ್ರಿ ಹ್ಯೂಮಿಕ್ ಗ್ರ್ಯಾನ್ಯೂಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಇದು ಒಂದು ಕೃಷಿಯ ಉತ್ಪಾದನೆಯಾಗಿದೆ. ಇದು ಇವತ್ತು ರೈತರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂದರೆ, ಕೊಟ್ಟಿಗೆ ಗೊಬ್ಬರ ಅಥವಾ ಸಗಣಿ ಗೊಬ್ಬರದಲ್ಲಿ ಆಗುವಂತಹ ಕೊರತೆಯನ್ನು ನೀಗಿಸಬಲ್ಲ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ, ಇದನ್ನು ಮಣ್ಣಿನ ಆರೈಕೆಗೆ ಸೂಕ್ತವಾದ ಸಾವಯವ ವಸ್ತುಗಳನ್ನು ಬಳಸಿಕೊಂಡು ನೈಸರ್ಗಿಕವಾಗಿ ಬೆಳೆಗಳಿಗೆ ಹಾಗೂ ಬೆಳೆಗಳ ಬೆಳವಣಿಗೆಗೆ ಅವಶ್ಯಕವಾಗಿರುವ ಹ್ಯೂಮಿಕ್ ಅಂಶವನ್ನು 1.5% ಕೇಂದ್ರೀಕರಿಸಿ ನೀಡಲಾಗ್ತಾ ಇರುವಂತಹ ಒಂದು ಪ್ರಾಡಕ್ಟ್ ಅಂತ ಹೇಳಿ ಹೇಳ್ಬೋದು. ಇದು ಹ್ಯೂಮಿಕ್ ಆ್ಯಸಿಡ್, ಫಲ್ವಿಕ್ ಆ್ಯಸಿಡ್ ಮತ್ತು ಹ್ಯೂಮಸ್ಸನ್ನು ಹೇರಳವಾಗಿ ಹೊಂದಿರೋದ್ರಿಂದ ಇದು ಭೂಮಿಯಲ್ಲಿ ಪೋಷಕಾಂಶ ತತ್ವಗಳನ್ನು ಬೆಳೆಸುವಲ್ಲಿ ಹಾಗೂ ಪೋಷಕಾಂಶ ತತ್ವಗಳನ್ನು ಬೆಳೆಗಳಿಗೆ ನೀಡುವಲ್ಲಿ ಕೂಡ ಸಹಕಾರ ಮಾಡ್ತಿದೆ. ಹೀಗೆ ನಮಗೆ ಕೊಟ್ಟಿಗೆ ಗೊಬ್ಬರ ಅಥವಾ ಸಗಣಿ ಗೊಬ್ಬರ ಭೂಮಿಯಲ್ಲಿ ಯಾವ ರೀತಿ ಪೋಷಕಾಂಶ ತತ್ವಗಳನ್ನು ಹೆಚ್ಚಿಸ್ತಿದೆಯೋ ಅದೇ ರೀತಿಯಾಗಿ ಇದು ಹೆಚ್ಚಿಸ್ತಿದೆ. ಹಾಗೆ ಒಂದು ಟ್ರ್ಯಾಕ್ಟರ್ ಟ್ರೇಲರ್ ಸಗಣಿ ಗೊಬ್ಬರವನ್ನು ನಾವು ಭೂಮಿಯಲ್ಲಿ ನಮ್ಮ ಬೆಳೆಗಳಲ್ಲಿ ನೀಡಿದಾಗ ಯಾವ ರೀತಿ ನಮಗೆ ಪೋಷಕಾಂಶ ನಮ್ಮ ಬೆಳೆಗಳಿಗೆ ಸಿಗ್ತಿದೆಯೋ ಅದೇ ರೀತಿಯ ಪೋಷಕಾಂಶಗಳನ್ನು ಈ ಒಂದು ಅಗ್ರಿ ಹ್ಯೂಮಿಕ್ ಗ್ರ್ಯಾನ್ಯೂಲ್ಸ್ 5 kg ಪ್ಯಾಕೆಟ್ ನೀಡ್ತಿದೆ. ಅಂದರೆ ಈ 5 kg ಒಂದು ಪ್ಯಾಕೆಟ್ ಈಸ್ ಈಕ್ವಲ್ ಟು ಸರಿಸಮ ಆಗ್ತಿದೆ ಒಂದು ಟ್ರ್ಯಾಕ್ಟರ್ ಟ್ರೇಲರ್ ಸಗಣಿ ಗೊಬ್ಬರಕ್ಕೆ. ಹಾಗಾದರೆ ಯಾವ ರೀತಿ ನಮ್ಮ ಭೂಮಿಯಲ್ಲಿ ಇದು ಜೈವಿಕ ತತ್ವವನ್ನು ಉತ್ತೇಜನಗೊಳಿಸ್ತಿದೆ ಹೇಳಿ ನೋಡೋದಾದರೆ, ಇದು ಸಸ್ಯಗಳಲ್ಲಿ ಜೈವಿಕ ಕ್ರಿಯೆಯನ್ನು ಉತ್ತೇಜನ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದೆ. ಹಾಗೆ ಪೋಷಕಾಂಶಗಳು ವೇಗವಾಗಿ ಬೆಳೆಗಳಿಗೆ ತಲುಪಲು ಸಹಕಾರ ಮಾಡ್ತಿದೆ. ಹಾಗೆ ಭೂಮಿಯ ತೇವಾಂಶ ಹದವಾಗಿಡಲು ಸಹಕಾರ ನೀಡ್ತಿದೆ. ಮಣ್ಣಿಗೆ ಮೃದುತ್ವವನ್ನು ಒದಗಿಸಿ ಸರಂಧ್ರತೆಯನ್ನು ಹೆಚ್ಚಿಸಿ ಗಾಳಿ ಹಾಗೂ ನೀರನ್ನು ಹಿಡಿಯುವ ಸಾಮರ್ಥ್ಯವನ್ನು ವೃದ್ಧಿ ಮಾಡ್ತಿದೆ. ಹೀಗೆ ನಿರಂತರವಾಗಿ ಈ ಒಂದು ಹ್ಯೂಮಿಕ್ ಗ್ರ್ಯಾನ್ಯೂಲ್ಸನ್ನು ಬಳಕೆ ಮಾಡೋದ್ರಿಂದ ರೈತನ ಮಿತ್ರ ಅಂತಲೇ ಕರೆಯುವಂತಹ ಎರೆಹುಳು ಇವತ್ತು ಭೂಮಿಯಲ್ಲಿ ಕಡಿಮೆ ಆಗ್ತಾ ಇದೆ ಅಲ್ವಾ? ಯಾಕೆಂದರೆ ರಾಸಾಯನಿಕಗಳನ್ನು ಬಳಸಿಕೊಂಡು ನಾವು ಈ ಎರೆಹುಳುಗಳನ್ನು ಸಾಯಿಸ್ತಾ ಇದ್ದೀವಿ. ನಮ್ಮ ಭೂಮಿಯಲ್ಲಿ ಕಾಣ್ತಾ ಇಲ್ಲ ಅನ್ನುವಂತಹ ಸಮಸ್ಯೆ ಇದೆಯಲ್ಲ, ಇದಕ್ಕೂ ಕೂಡ ಪರಿಹಾರ ಆಗುವುದು ನಿರಂತರವಾಗಿ ಇದರ ಬಳಕೆಯಿಂದ. ರೈತರ ಮಿತ್ರ ಎರೆಹುಳುಗಳು ಕೂಡ ಹಾಗೂ ಸೂಕ್ಷ್ಮ ಬ್ಯಾಕ್ಟೀರಿಯಾಗಳು ಕೂಡ ಹಾಗೂ ಅತಿ ಸೂಕ್ಷ್ಮ ಜೀವಿಕಗಳು ಕೂಡ ಭೂಮಿಯಲ್ಲಿ ಮಣ್ಣಿನಲ್ಲಿ ವೃದ್ಧಿಯಾಗಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಈ ಒಂದು ವೆಸ್ಟೀಜ್ನ ಅಗ್ರಿ ಹ್ಯೂಮಿಕ್ ಗ್ರ್ಯಾನ್ಯೂಲ್ಸ್ ಹೆಲ್ಪ್ ಮಾಡ್ತಿದೆ. ಈ ರೀತಿ ಸಹಜವಾಗಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಹೆಚ್ಚಿನ ಬೆಳೆಯನ್ನು ಪಡೆಯಲು ಹಾಗೂ ಹೆಚ್ಚಿನ ಒಂದು ಇಳುವರಿಯನ್ನು ಪಡೆಯಲು ಇವತ್ತು ರೈತರಿಗೆ ಸಹಕಾರಿಯಾಗ್ತಾ ಇದೆ. ಹೆಚ್ಚಿನ ರೈತರು ಕೂಡ ಇದನ್ನು ಬಳಕೆ ಮಾಡಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಹಾಗೆ ಬಳಕೆ ಮಾಡಿದವರು ಬಹಳ ಸಂತೋಷವಾಗಿ ಇದನ್ನು ರೈತರಲ್ಲಿ ಕೂಡ ಹಂಚಿಕೊಳ್ತಾ ಇದ್ದಾರೆ. ಹಾಗೆ ಯಾರೆಲ್ಲ ಈ ಒಂದು ಪ್ರಾಡಕ್ಟನ್ನು ಬಳಕೆ ಮಾಡಲಿಕ್ಕೆ ಈಗ ಮುಂದಾಗ್ತಾ ಇದ್ದೀರಿ, ಅವರು ಈ ಒಂದು ಪ್ರಾಡಕ್ಟನ್ನು ಹೇಗೆ ಪಡೆಯೋದು, ಎಲ್ಲಿ ಸಿಗ್ತಿದೆ ಅನ್ನೋದನ್ನು ವಿಚಾರ ಮಾಡಲಿಕ್ಕೆ ಹೋದರೆ ನನ್ನ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಈ ವಿಡಿಯೋವನ್ನು ಯಾರು ಶೇರ್ ಮಾಡಿದ್ದಾರೆ ಅವರಲ್ಲೂ ಕೂಡ ನೀವು ಕೇಳಿ ಈ ವಿವರವನ್ನು ಪಡ್ಕೊಳ್ಬೋದು. ಹಾಗೆ ಈ ಒಂದು ಪ್ರಾಡಕ್ಟನ್ನು ಬಳಕೆ ಮಾಡೋದನ್ನು ಹೇಗೆ ನೋಡೋದಾದರೆ, ಪ್ರತಿ ಎಕರೆಗೆ ಕ್ಷೇತ್ರ ಬೆಳೆಗಳಿಗೆ 1 ಎಕರೆ ಕ್ಷೇತ್ರ ಬೆಳೆಗೆ 5 ರಿಂದ 8 kgಯನ್ನು ಬಳಕೆ ಮಾಡುವುದು ಸೂಕ್ತ. ಹಾಗೆ ಪ್ಲಾಂಟೇಷನ್ ಬೆಳೆ ಅಂತೇಳಿ ಹೇಳ್ತೀವಿ, ಅವುಗಳಲ್ಲಿ ಪ್ರತಿ ಗಿಡಗಳಿಗೆ 50 ಗ್ರಾಮ್ನಿಂದ 150 ಗ್ರಾಮ್ ಬಳಕೆ ಮಾಡ್ಬೋದು. ಹಾಗೆ ಪ್ಲಾಂಟೇಷನ್ ಬೆಳೆಯಲ್ಲಿ ದೊಡ್ಡ ದೊಡ್ಡ ಬೆಳೆಗಳು ಅಂತ ಹೇಳ್ತೀವಿ, ಲಾಂಗ್ ಟರ್ಮ್ ತೆಂಗು, ಮಾವು ಇಂತಹ ಬೆಳೆಗಳಿಗೆ 250 ಗ್ರಾಮ್ನಿಂದ 400 ಗ್ರಾಮ್ಗಳ ಕೂಡ ನೀಡಬಹುದು. ಹಾಗೆ ವಿಶೇಷವಾಗಿ ಈ ಒಂದು ಪ್ರಾಡಕ್ಟನ್ನು ಸಗಣಿ ಗೊಬ್ಬರ ಅಥವಾ ಸಾವಯವ ಕೃಷಿ ಗೊಬ್ಬರದೊಂದಿಗೂ ಕೂಡ ಬಳಸ್ಕೋಬಹುದು. ಹಾಗೆ ರಾಸಾಯನಿಕ ಗೊಬ್ಬರಗಳೊಂದಿಗೂ ಕೂಡ ಇದು ಬಳಸಲು ಸೂಕ್ತವಾಗಿರುವಂತಹ ಒಂದು ಗೊಬ್ಬರ ಆಗಿದೆ. ಹಾಗೆ ವಿಶೇಷವಾಗಿ ನಾವು ಇವತ್ತು
ಏನು ಮಾಡ್ತಾ ಇದ್ದೀವಿ ಅಂತಂದರೆ ರಾಸಾಯನಿಕ ಕೃಷಿಗಳನ್ನು ಅವಲಂಬನೆ ಮಾಡಿದವರೇ ಹೆಚ್ಚಿನ ರೈತರಾಗ್ತಾ ಇದ್ದೀವಿ. ಆದರೆ ಇದು ಸೂಕ್ತ ಅಲ್ಲ. ಸಾವಯವ ಕೃಷಿ ಸೂಕ್ತವಾದ ಕೃಷಿ. ಇದರಿಂದ ನಮ್ಮ ಬೆಳೆಯಲ್ಲಿ ಪೋಷಕಾಂಶಗಳು, ಪೋಷಕ ತತ್ವಗಳು ಹಾಗೂ ನಮ್ಮ ಆಹಾರದಲ್ಲಿ ಪೋಷಕ ತತ್ವಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಿಗಲಿಕ್ಕೆ ಅವಕಾಶ ಆಗ್ತಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಸಾವಯವ ಕೃಷಿಯನ್ನು ಮಾಡುವುದು ಸೂಕ್ತ. ಆದರೆ ಜನಸಂಖ್ಯಾ ಸ್ಫೋಟ ಅನ್ನುವಂತಹ ಒಂದು ಪ್ರಾಬ್ಲಮ್ನಿಂದ ಸರ್ಕಾರ ಕೂಡ ಹೇಳ್ತು ಸಾವಯವ ಕೃಷಿಯಿಂದ ಹೆಚ್ಚಿನ ಬೆಳೆ ತೆಗೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಆಹಾರದ ಕೊರತೆಯನ್ನು ನೀಗಿಸುವಲ್ಲಿ ನಾವು ರಾಸಾಯನಿಕಗಳನ್ನು ಬಳಸೋದು ಸೂಕ್ತ ಅನ್ನೋ ಒಂದು ವಿಚಾರದಲ್ಲಿ ಪ್ರೋತ್ಸಾಹ ಮಾಡ್ತು. ಆದರೆ ಇವತ್ತು ಅದರ ಮಾಹಿತಿಯ ಕೊರತೆಯಿಂದ ರೈತರಾದಂತಹ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ರಾಸಾಯನಿಕಗಳನ್ನು ಬಳಸೋದ್ರಿಂದ ಹೆಚ್ಚು ಬೆಳೆ ಬರ್ತಿದೆ ಅನ್ನುವಂತಹ ತಪ್ಪು ಕಲ್ಪನೆಯಲ್ಲಿ ಹೋಗ್ತಾ ಇದ್ದೀವಿ. ಇದು ಸಾಧ್ಯ ಇಲ್ಲ. ಹೆಚ್ಚಿನ ಗೊಬ್ಬರಗಳನ್ನು ನೀಡೋದ್ರಿಂದ ಹೆಚ್ಚಿನ ಬೆಳೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಹೆಚ್ಚಿನ ಗೊಬ್ಬರವನ್ನು ನೀಡಿದಲ್ಲಿ ಹೆಚ್ಚು ಬೆಳೆ ಬರಬೇಕಾಗ್ತದೆ. ಹೆಚ್ಚಿನ ಗೊಬ್ಬರ ನೀಡ್ತಾನೆ ಹೋಗ್ಬೋದಾಗಿತ್ತು. ಆದರೆ ಇವತ್ತು ಎಷ್ಟೋ ಜನ ರೈತರು ಹೆಚ್ಚಿನ ಗೊಬ್ಬರವನ್ನು ನೀಡ್ತಾ ಇದ್ದಾರೆ, ಆದರೆ ಬೆಳೆ ಕಡಿಮೆ ಆಗ್ತಾ ಇದೆ, ಹಾಗೆ ಇಳುವರಿ ಕೂಡ ಕಡಿಮೆ ಆಗ್ತಾ ಇದೆ. ಇದು ರೈತನಿಗೆ ಆಗ್ತಾ ಇರುವಂತಹ ಸಮಸ್ಯೆ. ಇಲ್ಲಿ ನಾವು ಪ್ರತಿಯೊಬ್ಬ ರೈತರು ಕೂಡ ಕೃಷಿಯಲ್ಲಿ ಯಾವ ತತ್ವಗಳನ್ನು, ಯಾವ ಗೊಬ್ಬರಗಳನ್ನು ನೀಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ಹಾಗೆ ಫಲವತ್ತಾದ ಮಣ್ಣನ್ನು ಹೇಗೆ ನಾವು ಮಾಡಬೇಕು, ನಮ್ಮ ಭೂಮಿಯಲ್ಲಿ ಫಲವತ್ತತೆಯನ್ನು ಹೇಗೆ ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕು. ಹಾಗೆ ಆ ತತ್ವಗಳನ್ನು ನಮ್ಮ ಮಣ್ಣಿಗೆ, ಭೂಮಿಯಲ್ಲಿ ನೀಡಬೇಕು ಅನ್ನೋದನ್ನು ಹೇಳ್ತಾ, ಅಂತಹ ತತ್ವಗಳನ್ನು ಡೆವಲಪ್ ಮಾಡುವಲ್ಲಿ ಈ ಅಗ್ರಿ ಹ್ಯೂಮಿಕ್ ಗ್ರ್ಯಾನ್ಯೂಲ್ಸ್ ಹೆಲ್ಪ್ ಆಗ್ತಿದೆ. ಜೊತೆಗೆ ವೆಸ್ಟೀಜ್ನ ಬೇರೆ ಬೇರೆ ರೀತಿಯಾದಂತಹ ಪ್ರಾಡಕ್ಟ್ಸ್ ಅಥವಾ ಉತ್ಪಾದನೆಗಳು ಪ್ರತಿಯೊಬ್ಬ ರೈತರಿಗೂ ಕೂಡ ಹೆಲ್ಪ್ ಆಗ್ತಾ ಇದೆ. ಪ್ರತಿಯೊಬ್ಬ ರೈತರು ಕೂಡ ಇದರ ಒಂದು ಸಾವಯವ ಕೃಷಿ, ಆರ್ಗ್ಯಾನಿಕ್ ಫಾರ್ಮಿಂಗ್, ಇದಕ್ಕೆ ನಾವು ಮುಂದೆ ಹೆಜ್ಜೆಯನ್ನು ಇಡೋಣ ಅಂತ ಹೇಳ್ತಾ, ಈ ಒಂದು ಕೃಷಿಯ ಪದ್ಧತಿಗೆ ನಾವು ಹೋಗುವಾಗ ರಾಸಾಯನಿಕ ಕೃಷಿ ಅಂತ ಹೇಳಿ ಈಗ ಯಾರೇ ರೈತರು ಮಾಡ್ತಾ ಇದ್ದಾರೆ ಹೇಳಾದರೆ ಸಡನ್ನಾಗಿ ಚೇಂಜ್ ಮಾಡೋದು ಸೂಕ್ತ ಅಲ್ಲ. ಅದರಿಂದ ಪ್ರತಿಯೊಬ್ಬ ರೈತರಿಗೂ ಕೂಡ ಬೆಳೆಯಲ್ಲಿ ಕುಂಠಿತ ಆಗಬಹುದು, ಇಳುವರಿಯಲ್ಲೂ ಕೂಡ ಕಡಿಮೆ ಆಗಬಹುದು. ಅದಕ್ಕೋಸ್ಕರ ಹಂತ ಹಂತವಾಗಿ ನಾವು ಸಾವಯವ ಕೃಷಿಯಡೆಗೆ ಈಗ ಬರಬೇಕಾದ್ದು ಬಹಳ ಇಂಪಾರ್ಟೆಂಟ್. ಮೊದಲ ಹಂತದಲ್ಲಿ ಅಥವಾ ಮೊದಲನೇ ವರ್ಷ ನೀವು ಈ ರೀತಿ ರಾಸಾಯನಿಕದಿಂದ ಸಾವಯವ ಕೃಷಿಯಡೆಗೆ ಬರ್ತಾ ಇದ್ದೀರಿ, ಹಾಗೆ ವೆಸ್ಟೀಜಿನ ಪ್ರಾಡಕ್ಟನ್ನು ಬಳಕೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀರಿ ಅಂದರೆ ನಿಮ್ಮ ರಾಸಾಯನಿಕ ಯಾವುದು ಬಳಸ್ತಾ ಇದ್ದೀರಿ ಆ ಗೊಬ್ಬರಗಳನ್ನು 30% ಅಂದರೆ ಪ್ರತಿಶತ 30 ಭಾಗ ಕಡಿತ ಮಾಡಬೇಕು. ಹಾಗೆ 5 kg ಗೊಬ್ಬರವನ್ನು ಈ ಗ್ರ್ಯಾನ್ಯೂಲ್ಸನ್ನು ಅದರಲ್ಲಿ ಆ್ಯಡ್ ಮಾಡಿ ಕೊಡ್ತಾ ಬರಬೇಕು. 2ನೇ ವರ್ಷದಲ್ಲಿ 50% ರಾಸಾಯನಿಕವನ್ನು ಕಡಿಮೆ ಮಾಡ್ತಾ ಬರಬೇಕು. ಇದನ್ನು 7 kg ಇಂದ 8 kg ಕೂಡ ಕೊಡ್ಬೋದು. ಹಾಗೆ 3ನೇ ಹಂತದಲ್ಲಿ 70% ಕಡಿಮೆ ಮಾಡಬೇಕು. ಅಂದರೆ 3ನೇ ವರ್ಷದಲ್ಲಿ 70% ಕಡಿಮೆ ಮಾಡಬೇಕು ರಾಸಾಯನಿಕಗಳನ್ನು. ಹಾಗೆ 8 ರಿಂದ 10 kg ಹೈಯೆಸ್ಟ್ ಅಂದರೆ ಈ ಗ್ರ್ಯಾನ್ಯೂಲ್ಸನ್ನು ನಮ್ಮ ಕ್ಷೇತ್ರ ಬೆಳೆಗಳಲ್ಲಿ ಬಳಸ್ಕೊಳ್ಬೋದು. ಹಾಗೆ 4ನೇ ವರ್ಷದಲ್ಲಿ ಅಥವಾ 4ನೇ ಹಂತದಲ್ಲಿ ಅಂತೇಳಿ ಹೇಳ್ಬೋದು. ಆವಾಗ ನಾವು ಪೂರ್ಣ ಸಾವಯವ ಕೃಷಿಯಡೆಗೆ ನಾವು ಹೆಜ್ಜೆ ಇಡ್ಬೋದು. ಯಾಕೆ ಅಂದರೆ ನಮ್ಮ ಭೂಮಿ ಹಾಗೂ ನಮ್ಮ ಮಣ್ಣು ಏನಾಗಿದೆ ಇವತ್ತು ರಾಸಾಯನಿಕಗಳನ್ನು ಬಳಸ್ಕೊಂಡು ಅದಕ್ಕೆ ಹೊಂದಿಕೊಂಡಿದೆ. ಅದಕ್ಕೋಸ್ಕರ ಸಡನ್ನಾಗಿ ನಾವು ಸಾವಯವ ಕೃಷಿಯಡೆಗೆ ಹೆಜ್ಜೆ ಇಡ್ತೀವಿ ಅಂತೇಳಿ ಆ ತೀರ್ಮಾನದಿಂದ ಹೋದರೆ ನಷ್ಟ ಅನುಭವಿಸುವಂತಹ ಪರಿಸ್ಥಿತಿ ಬರ್ಬೋದು. ಅದಕ್ಕೋಸ್ಕರ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಸಂಪರ್ಕ ಕೂಡ ಮಾಡ್ಬೋದು. ಹಾಗೆ ಯಾವುದೇ ಬೆಳೆಯಲ್ಲಿ ಯಾವ ರೀತಿ ವೆಸ್ಟೀಜ್ನ ಪ್ರಾಡಕ್ಟನ್ನು ಬಳಕೆ ಮಾಡಿಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಪಡೆಯಬಹುದು, ಹಾಗೂ ನಮ್ಮ ಭೂಮಿಯನ್ನು ಹಾಗೂ ನಮ್ಮ ಭೂಮಿಯಲ್ಲಿರುವ ಮಣ್ಣನ್ನು ಯಾವ ರೀತಿ ಆರೈಕೆ ಮಾಡಬಹುದು, ಹಾಗೆ ಫಲವತ್ತಾದ ಭೂಮಿಯನ್ನು ನಮ್ಮ ಪೀಳಿಗೆಗೆ ಮುಂದೆ ಬಿಟ್ಟುಕೊಡುವಂಥದ್ದು ಕೂಡ ನಾವು ಇವತ್ತು ಮುಖ್ಯವಾಗಿ ವಿಚಾರ ಮಾಡುವಂತಹ ಸಂದರ್ಭ ಬಂದಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ಕೂಡ ಸಾವಯವ ಕೃಷಿಯೆಡೆಗೆ ಹಂತ ಹಂತವಾಗಿ ಬರುವ ನಿಟ್ಟಿನಲ್ಲಿ ವೆಸ್ಟೀಜ್ ಸಂಸ್ಥೆ ಸಹಕಾರಿಯಾಗಿದೆ. ಈ ರೀತಿ ಈ ಒಂದು ಗ್ರ್ಯಾನ್ಯೂಲ್ಸ್ 5 kg ಪ್ಯಾಕೆಟ್ ರೇಟನ್ನು ನೋಡೋದಾದರೆ 820 ರೂಪಾಯಿ MRP ಇದೆ. ಹಾಗೆ DP ಪ್ರೈಸ್ ಅನ್ನೋದನ್ನು ನೋಡಿದರೆ 700 ರೂಪಾಯಿ ಇದೆ. ಹಾಗೆ ಈ DP ಪ್ರೈಸ್ನಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಇದನ್ನು ಪಡೆಯಬಹುದು. ನನ್ನ ಸದಸ್ಯತ್ವದ ನಂಬರ್ ಡಿಸ್ಪ್ಲೇ ಆಗ್ತಿದೆ 42953083. ಈ ಒಂದು ನಂಬರನ್ನು ಬಳಕೆ ಮಾಡಿಕೊಂಡು ಪ್ರತಿಯೊಬ್ಬ ರೈತರು ಕೂಡ, ಇದು ಓಪನ್ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಆಗುವಂತಹ ಪ್ರಾಡಕ್ಟ್ ಅಲ್ಲ, ವೆಸ್ಟೀಜ್ ನೇರ ಮಾರುಕಟ್ಟೆಯ ಸಂಸ್ಥೆ ಆಗಿರೋದ್ರಿಂದ ವೆಸ್ಟೀಜ್ನ ಬ್ರ್ಯಾಂಚ್ಗಳಲ್ಲಿ ಅಥವಾ ವೆಸ್ಟೀಜ್ ಶಾಪ್ಗಳಲ್ಲಿ ಮಾತ್ರ ಇದು ಸಿಗ್ತಾ ಇದೆ. ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಪ್ರತಿಯೊಂದು ಜಿಲ್ಲಾ ಅಥವಾ ತಾಲೂಕಾ ಲೆವೆಲ್ನಲ್ಲಿ ವೆಸ್ಟೀಜ್ನ ಬ್ರ್ಯಾಂಚಸ್ ಅಥವಾ ಶಾಪ್ ಇದೆ. ಅಲ್ಲಿ ಈ ಒಂದು ನಂಬರನ್ನು ಬಳಕೆ ಮಾಡಿಕೊಂಡು 10 ರಿಂದ 20% ಡಿಸ್ಕೌಂಟ್ಗಳನ್ನ ಕೂಡ ಪಡಿಬಹುದು. ಹಾಗೆ 4000 ರೂಪಾಯಿಗಿಂತ ಹೆಚ್ಚಿನ ಪ್ರಾಡಕ್ಟನ್ನು ಯಾವುದೇ ರೈತರು ಬಳಕೆ ಮಾಡಿದರು ಅಂದರೆ 10% ಪ್ರಾಡಕ್ಟನ್ನು ಫ್ರೀಯಾಗಿ ಕೂಡ ಪಡಿಬಹುದು.
ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೇರವಾಗಿ ನನ್ನನ್ನು ಸಂಪರ್ಕ ಮಾಡ್ಬೋದು. ನನ್ನ ಕಾಲ್ ನಂಬರ್ ಆ್ಯಂಡ್ ವಾಟ್ಸಪ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ನನ್ನ ವಾಟ್ಸಪ್ ನಂಬರಿಗೆ ನೀವು ಇರುವಂತಹ ಸ್ಥಳದ ಅಡ್ರೆಸ್ಸನ್ನು ಕಳಿಸಿದರೆ ನಿಮಗೆ ಹತ್ತಿರದಲ್ಲಿ ಎಲ್ಲಿ ಅವೈಲೇಬಲ್ ಆಗ್ತದೆ ಅನ್ನೋದನ್ನು ಕೂಡ ನಾವು ತಿಳಿಸ್ಕೊಡ್ತೇವೆ. ಯಾರು ಈ ವಿಡಿಯೋವನ್ನು ನೋಡಿದ್ರಿ ಹಾಗೆ ಮಾಹಿತಿಯನ್ನು ತಗೊಂಡ್ರಿ, ಈ ಮಾಹಿತಿಯನ್ನು ಹೆಚ್ಚು ರೈತರಲ್ಲಿ ಕೂಡ ಶೇರ್ ಮಾಡಿ ಹೇಳ್ತಾ ಪ್ರತಿಯೊಬ್ಬರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ನೋಡಿ, ಪ್ರತಿಯೊಬ್ಬ ರೈತನೂ ಕೂಡ ಅನ್ನದಾತನೇ. ಅನ್ನದಾತೋ ಸುಖೀ ಭವ ಎನ್ನುವ ಮಾತಿನೊಂದಿಗೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಆಲ್. ವಿಶ್ ಯು ವೆಲ್ತ್.